ಏನಿ ಅರಮನೆಯ ಕಲಾಕೃತಿ ಮಹೇಂದ್ರನ ಅರಮನೆಯನ್ನೇ ನಾಚಿಸುವಂತಹ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಶೃಂಗಾರದ ವೈಭವ ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಫಲ ಭೂ ಜಗದಳಿದಕ್ಕೆ ಸೋಟಿ ಕಾಣೆನೋ ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಫಲ ಭೂ ಜಗದಳಿದಕ್ಕೆ ಸೋಟಿ ಕಾಣೆನೋ ಫಲ ಫಲ ಫಲ. ಹುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಹುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಕಂಬಗಳ ವಜ್ರಗಳ ಕಂಬಗಳ ವಜ್ರಗಳ ನೀಲಪಟ್ಟ ಪುಷ್ಪಗಳ ಕಂಬಗಳ ವಜ್ರಗಳ ನೀಲಪಟ್ಟ ಪುಷ್ಪಗಳ ಆಮೇಗಿಕ ಪುಷ್ಪರಾಜ ವೈಡೂರ್ಯದ ಈ ಸೊಬಗು, ಆಮೇಗಿಕ ಪುಷ್ಪರಾಜ ವೈಡೂರ್ಯದ ಈ ಸೊಬಗು. ರನ್ನದ ಕಳಶಗಳು ತಳತಳನೆ ಹೊಳೆಯುವವು, ರನ್ನದ ಕಳಶಗಳು ತಳತಳನೆ ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಜಗದಳಿದಕ್ಕೆ ಸೋಟಿ ಕಾಣೆನೋ ಫಲ ಫಲ ಫಲ. ಮಾಧವನ ಅರಮನೆಯೋ ಎಂತು ರಮ್ಯವೋ, ಶ್ರೀಹರಿಯ ಹೃದಯವೋ ಅದಿನಿಗೂಢವೋ. ಮಾಧವನ ಅರಮನೆಯೋ ಎಂತು ರಮ್ಯವೋ, ಶ್ರೀಹರಿಯ ಹೃದಯವೋ ಅದಿನಿಗೂಢವೋ. ಕತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು. ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವವು ನೋಡು, ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವವು ನೋಡು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಜಗದಳಿದಕ್ಕೆ ಸೋಟಿ ಕಾಣೆನೋ ಫಲ ಫಲ ಫಲ. ಮಾಧವನ ಅರಮನೆಯೋ ಎಂತು ರಮ್ಯವೋ, ಶ್ರೀಹರಿಯ ಹೃದಯವೋ ಅದಿನಿಗೂಢವೋ. ಮಾಧವನ ಅರಮನೆಯೋ ಎಂತು ರಮ್ಯವೋ, ಶ್ರೀಹರಿಯ ಹೃದಯವೋ ಅದಿನಿಗೂಢವೋ. ಕತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳು. ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವವು ನೋಡು, ಚಿತ್ತಕ್ಕೆ ಮುದವನ್ನು
ಪಾದದಲ್ಲಿರುವವು ನೋಡ ಪಾದವನರ ಮನೆಯು ಮನಕ್ಕೆ ಮೋದಗೊಳಿತು ಜಗದಳಿದಕ್ಕೆ ಸಾಟಿ ಕಾಣೆನೋ ಫಲ ಫಲ ಫಲ. ಈ ಭವನವನ್ನು ಕಂಡ ಕ್ಷಣ ಮೋಡಗಳು ಕರಗಿ ಮಳೆಗರಿಯುವಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಈ ಶೈನಾಗಾರದಲ್ಲಿ ತೂಗಾಡುತ್ತಿರುವ ತಳಿಲು ತೋರಣಗಳು ನನ್ನನ್ನೇ ಸ್ವಾಗತಿಸುವಂತೆ ಕಾಣುತ್ತಿರುವುದಲ್ಲ. ಅಬ್ಬಾ, ಅದಾವ ಶಿಲ್ಪಿಯ ಕೈಚಾತುರ್ಯ! ಓಹೋ, ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಯ ಬಿರಿ ಹೊರೆ ನೋಟ ಬೀರುವ ಹಾರಾಂಗನೆಯರ ಕಡಗಂಡಿನ ಕುಡಿ ನೋಟದ ಹೊಯ್ಕರಿ, ಮೃದು ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಕಾಮನ ಬಿಲ್ಲಿನಂತಹ ಕಣ್ಣಿನ ಹುಬ್ಬುಗಳು, ರಸಭರಿತವಾದ ಮಾವಿನಣ್ಣಿನಂತಿರುವ ಮುದ್ದಾದ ಕೆನ್ನೆಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ದಾಳಿಂಬೆ ಹಣ್ಣಿನಂತಹ ದಂತಪಂಥಿಗಳು, ಕೋಮಲವಾದ ಶರೀರ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಮೋಹಿಸಿ ಬಿಗಿದಪ್ಪಲೆ ಎನ್ನುವಂತಹ ಸುಂದರ ಶಿಲೆಗಳು. ಇದನ್ನೊಂದು ಸಾರಿ ಬಿಗಿದಪ್ಪಲೆ, ಇದನ್ನೊಂದು ಸಾರಿ ಬಿಗಿದಪ್ಪಲೆ. ಹಲೋ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಸಾ ನಿರಿ ಸನಿ ಪಗರಿ ಸರಿ ಗಪ, ಸನಿ ಪಗರಿ ಸರಿ ಗಪನಿ, ಸಾ ನಿರಿ ಸನಿ ಪಗರಿ ಸರಿ ಗಪ, ಸನಿ ಪಗರಿ ಸರಿ ಗಪ, ಸರಿ ನಿರಿ ನಿ ಪಗ ಪರಿ ಗಪ ಗರಿ ಸರಿ ನಿ ಗರಿ ಗಪ ನಿರಿ ಗಪನಿ ಸ, ಸರಿ ನಿರಿ ನಿ ಪಗ ಪರಿ ಗಪ ಗರಿ ಸರಿ ನಿ ಗರಿ ಗಪ ನಿರಿ ಗಪನಿ ಸ, ನಿ ಪಗ ಪ ರಿ ಗಪ ನಿ ಗಪ ನಿ ಸರಿ ಪನಿ ಸರಿ ರಿ ನಿ ಸನಿ ಗರಿ ರಿ ನಿ ಪನಿ ಗರಿ ನಿ ಸರಿ ಪಗ ರಿ ಸನಿ ಪನಿ ಸರಿ ಸ ಪ ನಿ ಪಗ ರಿ ಸನಿ ಸರಿ ಗಪ. ಕುರು ವಂಶ ತಿಲಕ ಕೌರವೇಶ್ವರ, ಕುರು ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರು ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ಕೌರವೇಶ್ವರ.
ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗ ದೀದೀರ ಪ್ರಚಂಡ ಕೌರವ ರಣರಂಗ ದೀದೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಳು ಗದೆಯಂ ಪಿಡಿದಿಗ ವೀರವು ಮದಿಸಿದ ಹುಲಿಯಾಕಾರ ಹುರಿಮೀಸೆಯ ದೊರೆ ಮೀಸಲದಾರ ಹುರಿಮೀಸೆಯ ದೊರೆ ಮೀಸಲದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ವೈಯದು ವ್ಯೋರನ ಸ್ವಾಗತ ವೈಯದು ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಭ್ರಾಂತು 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 ಛೇ ಛೇ ನನಗೇನು ಮತಿಭ್ರಮೆಯೇ ಇಲ್ಲ ಕನಸೆ ಇಲ್ಲ ಇದೆಲ್ಲವೂ ಕೃಷ್ಣನ ಮಾಯಾಜಾಲ ಕೃಷ್ಣ ಈ ನಿನ್ನ ಶೈನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಕ್ಷತ್ರವಂಶದ ಧುರೀಣ ಹಸ್ತಿನಾವತಿಯ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಸಾತ್ಯಕಿ ಗುರುರಾಜ ಎಲ್ಲಿ ನಿಮ್ಮ ಕೃಷ್ಣನು ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗಳು ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳಿ ಗುರುರಾಜ. ವಿರಾಟ ನಗರದ ಮದುವೆಯ ಸಂಭ್ರಮದ ಆಯಾಸದಿಂದ ಮಲಗಿರುವನು ಅಥವಾ ನಾನು ಬಂದೆ ಎಂದು ನೋಡಿ ನಟಿಸುತ್ತಿರುವನು? ಅದಿರಲಿ ಸಾತ್ಯಕಿ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುತ್ತಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರವೇನು ಸಾತ್ಯಕಿ? ಗುರುರಾಜ, ನಾವೆಲ್ಲರೂ ಪರಮಾತ್ಮನ ಅಧೀನರು. ಪರಮಾತ್ಮನಲ್ಲಿ ಎಲ್ಲಿರುವನೋ ನಾವು ಸಹ ಅಲ್ಲೇ ಇರುವೆವು ಗುರುರಾಜ. ಪ್ರಶ್ನೆಗೆ ಸರಿಯಾದ ಉತ್ತರ. ಒಂದು ವೇಳೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲೇ ಸಾತ್ಯಕಿ. ನನಗೂ ಸಹ ಅದೇ ರೀತಿ ತೋರುವುದು ಗುರುರಾಜ. ಆಗಬಹುದು.
ಸಾಧಕಿ, ನಿಮ್ಮ ಕೃಷ್ಣನನ್ನು ನಾನೊಂದು ಸಾರಿ ಎಚ್ಚರಿಸಲೇ? ಆಗಬಹುದು ಕುರುರಾಜ. ಕೃಷ್ಣ, ಮಾಧವ, ಭಾಮಾರಮಣ, ಇವನೆಂತಹ ಸುಖ ಪುರುಷನೆಯ. ಸಕಲ ಸಾಮ್ರಾಜ್ಯವನ್ನು ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ನಿದ್ರಿಸುತ್ತಿರುವನು. ನಿದ್ರಿಸಲಿ, ಕಾರ್ಯ ಸಾಧನೆಗಾಗಿ ಬಂದವನು. ಇವೆಲ್ಲವನ್ನು ಲೆಕ್ಕಿಸಬಾರದು. ಕೃಷ್ಣನು ಎಚ್ಚರವಾಗುವ ತನಕ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಚಚೆ, ಅಸಂಭವ, ಅಪಮಾನ! ಭಾರತ ಕುಲ ಚಕ್ರವರ್ತಿ ಸಾರ್ವಭೌಮನಾದ ನಾನು, ಅಂದರೆ ಈ ಭೂಪಾಲನು ಕೇವಲ ಸಾಮಾನ್ಯನಾದ ಈ ಗೋಪಾಲನ ಪದತಳದಲ್ಲಿ ಅಸಂಭವ. ಛೇ, ನನಗೆ ಯೋಗ್ಯವಾದ ಪೀಠವೆಂದರೆ ಶಿರೋಭಾಗ. ನಿರಂತರ ತೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ತೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ಪರಮಾತ್ಮ, ಬಂದು ನಿಗಮಾಗಮಸಿ. ಹೇ ಜನಾರ್ದನ, ದಿನ ಬಂದು ನಿಗಮಾಗಮಸಿ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ಹೇ ಜನಾರ್ದನ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ಹೇ ಜನಾರ್ದನ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ಹೇ ವಾಸುದೇವ, ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಹರವಿಂದ ನಯನ ಪೊರೆ. ಸಿಂಧು ಶಯನ ಹರವಿಂದ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ತೋರೆ ದಯವಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ಸದಾ ನಿನ್ನ ಅಭಯಂ. ಸದಾ ನಿನ್ನ ಅಭಯಂ. ಓಹೋ ಸಾತ್ಯಕಿ, ಓಯ್, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ
ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ ಸತ್ಯಕಿ, ಏನಾಯಿತು? ಅದನ್ನು ನಾನೀಗ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಸಾರ್ವಭೌಮ ಸುಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪೂರ್ತಿಯಿಂದ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುತ್ತಿರುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಹೇಗೆ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಂತೋಷದ ವಿಚಾರವೇ. ಯುಧಿಷ್ಠಿರನು ತನ್ನ 4 ಸಹೋದರನೊಳಗೂಡಿ ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವೆನು. ಸಾರ್ವಭೌಮ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲವೇ? ಹಾಗೆಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರೆ ತಾನೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ದುರ್ಯೋಧನ, ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದದಡಿಯಲ್ಲಿ ಕುಳಿತು 4 ಹಿತಬೋಧನೆಯನ್ನು ಕೇಳಲು ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಚಾರವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನೀನು ಮರೆಯಬೇಡ. ನಾನು ಮರೆಯುವುದಿಲ್ಲ. ನಾನು ಮರೆಯುವುದಿಲ್ಲ. ಹೇ, ನಾನು ಮರೆಯುವುದಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಲ್ಲಿ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳಸೂತ್ರವು ನಿನ್ನನ್ನೇ ಹೊಂದಿದೆ ಪರಮಾತ್ಮ. ಶಬರಿಗ ಭಯವನ್ನಿತ್ತ ಪ್ರಭುವೆಯ ಕೇಳೋ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಹೇ ಜನಾರ್ದನ, ನಾಗರಿಕನಾಗು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ದುತನಾಗೋ. ಹೇ ಜನಾರ್ದನ,
ಯುಗ ಯುಗದ ಪರ್ಯಂತವು ನೀನು. ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಹೇ ಜನಾರ್ದನ, ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದರ್ಪದ ಅಚ್ಚಿಯ ಹಳಿದೆ. ಹೇ ಜನಾರ್ದನ, ಭೃಗು ಮುನಿದರ್ಪದ ಅಚ್ಚಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದರ್ಪದ ಅಚ್ಚಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ವಾಸುದೇವ, ಅನುರಿದನಾಗು. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನ ಶರಣ್ಯ. ಹೇ ಜನಾರ್ದನ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನ ಶರಣ್ಯ. ಹದ್ದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಹದ್ದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಸರಿದದಿ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ. ಸರಿದದಿ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಹೇ ಜನಾರ್ದನ. ಯಾರು? ಪರಮಾತ್ಮ ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಹೌದು ಪರಮಾತ್ಮ, ಕುಶಲವಾಗಿರುವರು. ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ಮಹಾಪ್ರಸಾದ, ಅದುವೇ ದೇವಸ್ಥಾನ. ವಾಸುದೇವ, ಯಾರದು? ಕುರುಚಕ್ರೇಶ್ವರ. ಓ ಭಾವ, ಕೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಬಂದ ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಯಿತೆ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಸಮಯವಾದರೂ ಎಚ್ಚರವಾಗದ ನೀನು ನಿನ್ನ ಮಿತ್ರನಾದ ಪಾರ್ಥನು ಬಂದ ತಕ್ಷಣವೇ ಎದ್ದು ನಿಂತು ಸಂಭಾಷಣೆಯನ್ನೇ ಪ್ರಾರಂಭಿಸಿರುವೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ವಿನೋದ. ಛೆ, ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ, ಭರ್ಗರೆಯುವ ಕಡಲ ಕಾಳ್ಗಿಚ್ಚಿನಂತೆ ಗುರು ಪಾಂಡ
ಕುರುಪಾಂಡವರ ಸಂಗ್ರಾಮವೇ ಇದೆಂತಹ ದುಡುಕಿನ ಕಾರ್ಯ ಭಾವ. ಕೃಷ್ಣ ಪರಮಾತ್ಮ. ಕೇಳಿದೆಯಾ ನಿಮ್ಮ ಅಣ್ಣನು ಆಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರಾಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಕ್ಷಾತ್ರ ಧರ್ಮವನ್ನೇ ಪಾಲಿಸಿದಂತಾಗುವುದು. ಆಲೋಚಿಸಿ ನೋಡು ಕೃಷ್ಣ. ಭಾವ ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ನಿರಾಸೆ. ದುರ್ಯೋಧನ, ಕೃಷ್ಣ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಸಂತಾಪ ದುರಿತ ಬೇಡವೋ ಹಠ ಬಿಡು. ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಲಾಭಯಾರಿಗೋ. ಭಾವ ಕೃಷ್ಣ, ಅನುಜರಹವೆಸಗಿ ಭರತ ಭೂಮಿ ಹಾಳ ಬಯಸಿ. ಭಾವ ಕೃಷ್ಣ, ಅನುಜರಲ್ಲಿ ಬೆಸಗಿ ಭರತ ಭೂಮಿ ಹಾಳ ಬಯಸಿ. ಬಂದು ಬಳಗರ ಕರಿಂದ ಅಂದು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ. ಶಾಂತನಾಗಿ ದುಃಖಬೇಡ. ದುರ್ಯೋಧನ, ಕೃಷ್ಣ, ಮರಣ ಹೋಮ ಮಾಡಬೇಡ. ಶಾಂತನಾಗಿ ದುಃಖಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಸಂತಾಪ ದುರಿತ ಬೇಡ ಹಠ ಬಿಡು. ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. 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 ಲಾಭಯಾರಿಗೋ.
ಹೀಗಿರುವಲ್ಲಿ ನಿಮ್ಮ ಪೂರ್ವಿಕರಾದ ಯಯಾತಿ, ಭರತ, ದುಷ್ಯಂತನ ಚಕ್ರವರ್ತಿಗಳು ಬಹಳ ಮಮತೆಯಿಂದ ಈ ಭೂಮಿಯನ್ನು ಆಳಿದರು. ಹೀಗಿರುವಲ್ಲಿ ಅಣ್ಣ ತಮ್ಮಂದಿರಾದ ನೀವುಗಳು ಕೇವಲ ನೆಲದ ಆಸೆಗಾಗಿ ಹೊಡೆದಾಡಿ ಮಡಿಯುವುದೇ? ನನ್ನ ಮಾತನ್ನು ಕೇಳು, ಈ ಹಠವನ್ನು ಬಿಡು. ಕೃಷ್ಣ, ರಾಜ್ಯನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಕೃಷ್ಣ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು, ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಮೊದಲ ಅಧಿಕಾರವು ಈತನಿಗಿರುವುದು. ಅಧಿಕಾರ ನಿಮ್ಮಿಬ್ಬರಿಗೂ ನಾನು ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಬ್ಬನೇ ಒಂದು ಕಡೆ. ಅರ್ಜುನ, ಪರಮಾತ್ಮ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಹಠಾತ್ ಭಾವ, ನಿರಸ್ತ್ರನು ನಿರಾಯುಧನು ಆಯುಧವನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಇಂತಹ ನಿಷ್ಪ್ರಯೋಜಕನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಆಜ್ಞೆಯನ್ನು ಮಾಡು ಕೃಷ್ಣ. ಭಲೆ ಭಲೆ ಭಾವ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಾದುದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಾಗಾದರೆ ನಾನಿನ್ನ ಬರಲೇ ಕೃಷ್ಣ. ಆಗಬಹುದು ಭಾವ. ಅರ್ಜುನ, ಪರಮಾತ್ಮ, ಹಳೇ ಹಳೇ ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆಯ ಚತುರತೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆಯಾ? ಬಳಿರೇ ಹೇನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಪರಮಾತ್ಮ, ಹೇನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುಘಾತ ಪ್ರಚಂಡ ರಕ್ತ ಕೋಡಿ ಹರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ. ಈ ಧರಣಿ ಸಾಹಸ ಚತುರ, ಧರಣಿ ಸಾಹಸ ಚತುರ, ಈ ಕೌರವೇಶ್ವರ ರಣದೋಳ್ ಆಯುಧವಂ ಹಿಡಿಯದಿರೇ. ಕೃಷ್ಣ, ರಣದೋಳ್ ಆಯುಧವಂ ಹಿಡಿಯದಿರೇ. ಪಾಂಡವರನು ಅದೆಂದು ಪಾಲಿತೆಯೋ. ನೋಡುವೆನು ನಿನ್ನ ಪಂಥ, ಹಂತ
ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಮಾತು ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ, ಎಚ್ಚರ. ಭಾವ, ಈ ಕೃಷ್ಣನು ವಚನವನ್ನು ಕೊಟ್ಟ ಮೇಲೆ ಒಂದೇ ಮಾತಿನವನು. ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ತುಂಬಾ ಎಚ್ಚರಿಕೆಯಿಂದಿರುವೆನು. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವ. ಹಾಗಾದರೆ ನಾನಿನ್ನ ಬರಲೇ ಕೃಷ್ಣ? ಆಗಬಹುದು ಭಾವ. ಕೃಷ್ಣ, ಭಾವ, ಮುಂದಿನ ನನ್ನ ನಿನ್ನ ಭೇಟಿ ಮುಂದಿನ ಸಮರಾಂಗಣದಲ್ಲಿ. ಸಮರಾಂಗಣ ಸಮರಾಂಗಣ ಆಗ ತೋರಿವೆಯಂತೆ ಆ ನಿನ್ನ ಪಾಂಡವರ ಫಲಾಬಲಗಳನ್ನು. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವುದು.